ಒಂದು ಇಂಟ್ರೆಸ್ಟಿಂಗ್ ಮೀಟಿಂಗ್ ಆಗಿದೆ ಪ್ರಿಯಾಂಕಾ ವಾದ್ರಾ ಅವ್ರಿಗೂ ಪ್ರಶಾಂತ್ ಕಿಶೋರ್ಗೂ ಮಧ್ಯದಲ್ಲಿ. ಈ ದೇಶದಲ್ಲಿ ಅಂದರೆ ಏನು ಎಲೆಕ್ಷನ್ ಸ್ಟ್ರಾಟರ್ಜಿ ಅನ್ನುವಂಥದ್ದು ಅಷ್ಟೊಂದು ಪ್ರೊಫೆಷ್ನಲ್ ಆದ ಕೆಲಸ ಅಲ್ಲ, ಅನುಭವಿಗಳು ಮಾಡ್ಕೊಂಡು ಹೋಗೋದು ಅನ್ನುವ ಸ್ಥಿತಿ ಇದ್ದಾಗ ಇಲ್ಲ ಅದನ್ನು ಪಕ್ಕಾ ಲೆಕ್ಕ ಹಾಕಿ ಪ್ರೊಫೆಷ್ನಲ್ ಆಗಿ ಮಾಡ್ಬೋದು ಅಂತ ಪ್ರಶಾಂತ್ ಕಿಶೋರ್ ತೋರಿಸಿದ್ರು. ಅವರ ಎಲೆಕ್ಷನ್ ಸ್ಟ್ರಾಟರ್ಜಿ ಶುರುವಾಗಿದ್ದು ನರೇಂದ್ರ ಮೋದಿ ಅವ್ರ ಜೊತೆಗೆ ಗುಜರಾತದ ವಿಧಾನಸಭಾ ಚುನಾವಣೆಯಲ್ಲಿ. ಆಮೇಲೆ ಅಲ್ಲಿಂದ ಹೊರಗೆ ಬಂದರು, ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ಜೊತೆಗೆ ಬಹಳ ಆತ್ಮೀಯವಾಗಿ ಕೆಲಸ ಮಾಡಿದ್ರು. ಅದಾದ ಮೇಲೆ 2021-22ರಲ್ಲಿ ಕಾಂಗ್ರೆಸ್ಸಿಗೆ ಒಂದು ಪ್ರಪೋಸಲ್ ಕೊಟ್ಟರು, ಅವರು ಹೆಂಗೆ ಈ ಪಕ್ಷವನ್ನು ಮೇಲೆತ್ತಬೇಕು, ಸೋಲಿನ ದವಡೆಯಿಂದ ಮೇಲೆತ್ತಬೇಕು ಅಂತ. ಭಾಳ ಡಿಟೇಲ್ ಆದ ಪ್ರಪೋಸಲ್ ಇತ್ತು, ಸೋಷಿಯಲ್ ಮೀಡಿಯಾದಲ್ಲಿ ಲೀಕು ಆಯಿತು ಅದು. ಅವರ ಪ್ರಪೋಸಲ್ಗಳನ್ನು ಏನು ಮಾಡಬೇಕು ಅಂತ ಏನು ಚಿಂತನೆ ನಡೆಸುವುದಕ್ಕೆ ಕಾಂಗ್ರೆಸ್ನಿಂದ ಒಂದು ಕಮಿಟಿ ರಚನೆ ಆಯಿತು. ಆ ಕಮಿಟಿ ಇದೆಲ್ಲ ಆಗೋದಲ್ಲ ಅಂದ್ಬಿಡ್ತು. ಬೇಸಿಕಲಿ ಪ್ರಶಾಂತ್ ಕಿಶೋರ್ ಅವರು ಕಾಂಗ್ರೆಸ್ನ ಕೀ ಅಫೇರಿಂದ ಗಾಂಧಿ ಕುಟುಂಬ ದೂರ ಇರಬೇಕು ಅಂತ ಹೇಳಿದರು. ಅವರು ಗಾಂಧಿ ಕುಟುಂಬ ಕೇಂದ್ರಿತವಾಗಿರುವ ಕಾಂಗ್ರೆಸ್ಸನ್ನು ಸಾಮೂಹಿಕ ನಾಯಕತ್ವದ ಕಾಂಗ್ರೆಸ್ಸನ್ನಾಗಿ ಪರಿವರ್ತಿಸುವುದಕ್ಕೆ ಏನೇನು ಬದಲಾವಣೆಗಳನ್ನು ಮಾಡಬೇಕು ಅನ್ನುವ ಪ್ರಪೋಸಲನ್ನು ಪ್ರಶಾಂತ್ ಕಿಶೋರ್ ಕೊಟ್ಟಿದ್ದರು. ಈ ಬದಲಾವಣೆಗಳನ್ನು ನೀವು ಇಂಪ್ಲಿಮೆಂಟ್ ಮಾಡಿದ್ರೆ ಪಕ್ಷ ಮೇಲೇಳುತ್ತೆ ಅಂದಿದ್ರು ಅವರು. ಕಾಂಗ್ರೆಸ್ ಅದಕ್ಕೆ ಒಪ್ಪಲಿಲ್ಲ. 2024ರ ಆರಂಭ ಅನಿಸುತ್ತೆ ಅವರು ಅಲ್ಲಿಂದ ಬಂದುಬಿಟ್ರು ಹೊರಗೆ. ಅದಾದ ಮೇಲೆ ಬಂದು ಬಿಹಾರದಲ್ಲಿ ಪಾದಯಾತ್ರೆ ಶುರು ಮಾಡಿದ್ರು, ಜನಸುರಾಜ್ ಪಕ್ಷ ಅಂತ ಘೋಷಣೆ ಮಾಡಿದ್ರು. ತಾವು ಕ್ಯಾಂಡಿಡೇಟ್ ಆಗಲಿಲ್ಲ. ಐ ಥಿಂಕ್ 238 ಕ್ಷೇತ್ರಗಳಿಗೇನೋ ಕ್ಯಾಂಡಿಡೇಟ್ಗಳನ್ನು ಹಾಕಿದ್ರು, ಒಂದೂ ಗೆಲ್ಲಲಿಲ್ಲ ಅವರು. ಪ್ರಶಾಂತ್ ಕಿಶೋರ್ ಒಂದು ಗೆಲ್ಲಲಿಲ್ಲ. ಅಂದರೆ ತಾವೇ ಸ್ವತಃ ಚುನಾವಣೆಗೆ ಸ್ಪರ್ಧೆ ಮಾಡೋದು ಬೇರೆ, ಹೊರಗಡೆ ಕೂತ್ಕೊಂಡು ಹಂಗೆ ಮಾಡಿದ್ರೆ ಒಳ್ಳೆಯದು, ಹಿಂಗೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳೋದು ಬೇರೆ. ಸ್ಟ್ರಾಟಜಿಸ್ಟ್ ನೋಡಿ, ಅನೇಕ ರಾಜ್ಯಗಳಲ್ಲಿ ಅವರ ಸ್ಟ್ರಾಟರ್ಜಿ ವರ್ಕ್ ಆಯಿತು. ಆ್ಯಕ್ಚುಲಿ ತಮಿಳುನಾಡು, ಪಶ್ಚಿಮ ಬಂಗಾಳ, ಬಿಹಾರದಲ್ಲೂ ಆಗಿತ್ತು ವರ್ಕು. ಆದರೆ ತಾವೇ ಸ್ವತಃ ಎಲೆಕ್ಷನ್ ನಿಂತಾಗ ಆಗಲಿಲ್ಲ. ಅದು ಒಂದು 10 ಕ್ಷೇತ್ರದಲ್ಲಿ ಬೇರೆ ಪಕ್ಷದವ್ರನ್ನ ಸೋಲಿಸುವಲ್ಲಿ ಜನಸುರಾಜ್ ಪಕ್ಷದ ಕ್ಯಾಂಡಿಡೇಟ್ಗಳು ಯಶಸ್ವಿಯಾದರು. ಒಂದು ಕಡೆ ಜನಸುರಾಜ್ ಪಕ್ಷ ಏನು ಮಾಡೋದಕ್ಕಾಗಲಿಲ್ಲ, ಇನ್ನೊಂದು ಕಡೆ ಕಾಂಗ್ರೆಸ್ ಕಾಡಿ ಬೇಡಿ INDA ಮೈತ್ರಿಕೂಟದಿಂದ 63 ಕ್ಷೇತ್ರ ತಗೊಂಡಿದ್ದರು. ಗೆದ್ದದ್ದು 6. ಇತ್ತೀಚೆಗೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ ನಾನು. ಬಿಹಾರದಲ್ಲಿ ಗೆದ್ದ ಶಾಸಕರುಗಳು ರಾಹುಲ್ ಗಾಂಧಿಯವರನ್ನ ಭೇಟಿಯಾಗೋದಕ್ಕೆ ಬಂದಿದ್ರಂತೆ. ಬಂದ್ರಂತ ರೂಮಲ್ಲಿ ಒಳಗೆ. ರಾಹುಲ್ ಗಾಂಧಿಯವರು ಎಲ್ಲರೂ ಒಳಗೆ ಬಂದ ಮೇಲೆ ಎಲ್ಲರೂ ಒಂದೇ ಸಲ ಕರೀರಿ ಅಂದ್ರಂತೆ. ಅದಕ್ಕೆ ಕರ್ಕೊಂಬಂದವ್ರು ಹೇಳಿದ್ರಂತೆ, ಇಷ್ಟೇ ಜನ ಅಂದ್ರಂತೆ. 6 ಕ್ಷೇತ್ರಗಳಿಗೆ ಒಂದು ಹಿನ್ನಡೆ, ದೊಡ್ಡ ಹಿನ್ನಡೆಯೊಂದು ಕಾಂಗ್ರೆಸ್ಗೂ ಆಯಿತು. ಲಾಸ್ಟ್ ಟೈಮ್ 19 ಗೆದ್ದಿದ್ರು ಅವರು, ಈ ಸಲ 6ಕ್ಕೆ ಬಂದರು. ಅದಾದ ನಂತರ ಪ್ರಿಯಾಂಕಾ ಗಾಂಧಿಗೂ ಪ್ರಶಾಂತ್ ಕಿಶೋರ್ಗೂ ನಡೆದಿರುವ ಮೀಟಿಂಗು ಅನೇಕ ಕುತೂಹಲಗಳನ್ನು ಕೆರಳಿಸ್ತಾ ಇದೆ. ಪ್ರಶಾಂತ್ ಕಿಶೋರ್ ತಮ್ಮ ಪಕ್ಷವನ್ನು ಬಂದ್ ಮಾಡಿ ಕಾಂಗ್ರೆಸ್ಗೆ ಬಂದು ಬಿಡ್ತಾರೆ ಅಂತ ಒಂದು ಲೆಕ್ಕಾಚಾರ, ಇಲ್ಲ ಮತ್ತೆ ಅವರು ತಮ್ಮ ಹಾರ್ಡ್ಕೋರ್ ಎಲೆಕ್ಷನ್ ಸ್ಟ್ರಾಟರ್ಜಿಯ ಪ್ರೊಫೆಷನ್ ಏನಿತ್ತು ಅದನ್ನು ಶುರು ಮಾಡ್ಕೋತಾರೆ. ಮುಂದಿನ ವರ್ಷ ಫಸ್ಟ್ ಹಾಫ್ನಲ್ಲೇ ಮುಗಿದುಬಿಡ್ತವೆ. 5 ಸ್ಟೇಟ್ ಎಲೆಕ್ಷನ್ ಇದೆ, ಪಂಚರಾಜ್ಯಗಳ ಚುನಾವಣೆ. ಆ ಚುನಾವಣೆಗೆ INDA ಮೈತ್ರಿಕೂಟಕ್ಕೆ ಸ್ಟ್ರಾಟಜಿಸ್ಟ್ ಆಗಿ ಕೆಲಸ ಮಾಡ್ತಾರೆ. ಅದರ ಚರ್ಚೆಗೆ ಈ ಮೀಟಿಂಗ್ ಆಗಿದೆ ಅನ್ನುವ ಮಾತಿದೆ. ಯಾವುದಕ್ಕಾಯಿತು ಅಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಪ್ರಿಯಾಂಕಾ ಗಾಂಧಿ ಮತ್ತು ಪ್ರಶಾಂತ್ ಕಿಶೋರರ ಮಧ್ಯದಲ್ಲಿ ಮೀಟಿಂಗು ಅಂತಾರೆ, ಕೆಲವರು ರಾಹುಲ್ ಗಾಂಧಿಯವರು ಆ ಮೀಟಿಂಗಿಗೆ ಬಂದು ಹೋದರು ಅಂತಾರೆ. ಎಷ್ಟರ ಮಟ್ಟಿಗೆ ನಿಜಾನೋ ಗೊತ್ತಿಲ್ಲ. 2017ರಲ್ಲಿ ಪ್ರಶಾಂತ್ ಕಿಶೋರ್ ಮತ್ತು ಕಾಂಗ್ರೆಸ್ ಅಸೋಸಿಯೇಷನ್ ಶುರುವಾಗಿತ್ತು. ಪಂಜಾಬ್ಗೆ ಚುನಾವಣಾ ತಂತ್ರಗಾರಿಕೆಯನ್ನು ಮಾಡಿಕೊಟ್ರು ಪ್ರಶಾಂತ್ ಕಿಶೋರ್. 2017 ಕ್ಯಾಪ್ಟನ್ ಅಮರೀಂದರ್ ಸಿಂಗ್ ಮುಖ್ಯಮಂತ್ರಿ ಆಗ್ತಾರಲ್ಲ ಆವಾಗ. ಆದರೆ ಅದೇ ವರ್ಷ ಉತ್ತರ ಪ್ರದೇಶದಲ್ಲಿ ವರ್ಕೌಟ್ ಮಾಡೋಕ್ಕೆ ಹೋಗ್ತಾರೆ, ಆಗಲಿಲ್ಲ. ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷದ ಪರವಾಗಿ ಸ್ಟ್ರಾಟರ್ಜಿ ಮಾಡೋಕ್ಕೆ ಹೋಗಿತ್ತು. 2021ರಲ್ಲಿ ಅವರು ಕೊಟ್ಟ ಪ್ರಪೋಸಲ್ಲು 2022ರಲ್ಲಿ ಕಾಂಗ್ರೆಸ್ನಿಂದ ತಿರಸ್ಕೃತಗೊಂಡು 2024ರಲ್ಲಿ ಅವರು ಪೂರ್ತಿಯಾಗಿ ಹೊರಗೆ ಬಂದುಬಿಟ್ರು. ಈಗ 5 ಸ್ಟೇಟ್ ಎಲೆಕ್ಷನ್ಗೆ ಪ್ರಶಾಂತ್ ಕಿಶೋರ್ ಏನಾದರೂ INDA ಮೈತ್ರಿಕೂಟಕ್ಕೆ ಸ್ಟ್ರಾಟಜಿಸ್ಟ್ ಆದರೆ ಏನಾಗುತ್ತೆ? ಅದೊಂದು ಕುತೂಹಲ. ಬಿಹಾರ ಚುನಾವಣೆಯ ಫಲಿತಾಂಶ
ಮತ್ತು ಆ ಚುನಾವಣೆಯಲ್ಲಿ ಅವರು ಮಾಡಿದ್ದ ಕ್ಲೇಮ್ಗಳು. ಅವ್ರು ಹೇಳಿದ್ರು, ನಿತೀಶ್ ಕುಮಾರ್ ಪಕ್ಷ 25 ಮೇಲೆ ಬಂದುಬಿಟ್ರೆ ನಾನು ಶಾಶ್ವತವಾಗಿ ರಾಜಕೀಯ ಸನ್ಯಾಸ ತಗೊಂಡ್ಬಿಡ್ತೀನಿ ಅಂದಿದ್ರು. 25 ಮೇಲೆ ಬಂದರೆ ಅದು ನೋಡಿದ್ರೆ BJPಗೆ ಸಮಾನವಾಗಿ ಬಂತು. ಅದಾದ ಮೇಲೆ ಕೊಟ್ಟಿರುವ ಭರವಸೆಯನ್ನು ಈಡೇರಿಸಿದ್ರೆ ರಾಜಕೀಯಕ್ಕೆ ಬರೋದಿಲ್ಲ ಅಂತ ಇನ್ನೊಂದು ಮಾತು ಹೇಳಿದ್ದಾರೆ. ನೋಡೋಣ ಅದು ಏನೇನಾಗುತ್ತೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಂಥದ್ದೊಂದು ಬೆಳವಣಿಗೆ ಆಗಿದೆ, ಕುತೂಹಲಕಾರಿ ಅನ್ನುವ ಕಾರಣಕ್ಕಾಗಿ ನಿಮಗೆ ಹೇಳಬೇಕು ಅನ್ನಿಸ್ತು. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.